ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇವತ್ತೊಂದು ವಿಶೇಷವಾದ ಚರ್ಚೆ. ಅದರಲ್ಲೂ ಈ ದೇಶದ ನೆಲೆಗಟ್ಟಿನಲ್ಲಿ ಯಾವುದೋ ಮೂಲೆಯಲ್ಲಿ ಒಂದಿಷ್ಟು ಮೂಮೆಂಟ್ ಸ್ಟಾರ್ಟ್ ಆಗಬೇಕಾಗಿದೆ. ಆಗ್ಯದ ಇಲ್ಲಂತಲ್ಲ, ಸಾಕಷ್ಟು ಮೂಮೆಂಟ್ಗಳಾಗಿದ್ದಾವೆ. ಅದು ಇವತ್ತು ಭಾಳ ಎಸೆನ್ಷಿಯಲ್ ಆಗ್ಯದ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಹಿಂದೊಮ್ಮೆ ಲಂಕೇಶ್ ಅವರು ಪ್ರಗತಿ ರಂಗ ಅಂತ ಒಂದೊಂದು ಪ್ರಯತ್ನ ಮಾಡಿದ್ರು. ಲಂಕೇಶ್ ಹೆಸರು ಯಾರಿಗೂ ಗೊತ್ತಿಲ್ಲ. ಒಳ್ಳೆಯ ಪತ್ರಕರ್ತರು, ಪ್ರಾಮಾಣಿಕರು, ಒಳ್ಳೆಯ ಹೋರಾಟಗಾರರು. ಆದರೆ ಅವರಿಂದ ಅದು ಯಶಸ್ವಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ದುಡ್ಡಿಲ್ಲ. ದುಡ್ಡು ಹಾಕಿ ದುಡ್ಡು ತೆಗೆಯೋ ಕೇಂದ್ರ ಇವತ್ತು ರಾಜಕೀಯ ಆಗಿಬಿಟ್ಟದ. ನೀವು ಎಲ್ಲಿ ದುಡ್ಡು ತರ್ತೀರಿ ಮುಖ್ಯ ಅಲ್ಲ, ದುಡ್ಡು ಹಾಕಬೇಕು. ಆರಿಸಿದ ನೀವು ಜನರಿಗೆ ಒಳ್ಳೇದು ಮಾಡ್ತೀರಂತಲ್ಲ, ನೀವು ಗಂಟು ಮಾಡ್ಕೊಳ್ಬೇಕು. ಇದು ಅಂದರೆ ವ್ಯಾಪಾರ ಆಗ್ಯದ ಇವತ್ತು ಇಡೀ ದೇಶದ ತುಂಬ. ಅದು ಬೆಳಗಾವಿ ಜಿಲ್ಲೆಗೂ ಸಹಿತ, ಅದು ಮತ್ತು ಉತ್ತರ ಕರ್ನಾಟಕಕ್ಕೂ ಸಹಿತ, ಇಡೀ ಕರ್ನಾಟಕಕ್ಕೂ ಸಹಿತ, ಎಲ್ಲದ ಕಡೆ ಇವತ್ತು ರಾಜಕೀಯ ಅಂದರೆ ಏನಪ್ಪ? ದುಡ್ಡು ಹಾಕೋದು, ಅಧಿಕಾರ ಹಿಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು. ಕೋಟಿ ಹೋಗಲ್ಲ, ಅದೇನು ಪ್ರಶ್ನೆ ಇಲ್ಲ. ನಾಳೆ ಕೋಟಿ ಅಬ್ಜಗಳು ಸಾಕ್ತಿದೆ ಅಂತೇಳಿ ಅದಕ್ಕೆ ಸಾಕ್ಷಿನೇ ಇವತ್ತು ರಾಜಕಾರಣಿಗಳು. ಆರಂಭದಲ್ಲಿ ಲಕ್ಷಾಧೀಶರು ಯಾವುದೋ ಅಧೀಶರಾಗಿರ್ತಾರೆ. ನಂತರ ಒಮ್ಮೆ 5 ವರ್ಷ ಆಳಿದ್ರೆ MLA ಕೋಟ್ಯಾಧೀಶರಾಗಿರ್ತಾರೆ. ಎಲ್ಲಿಂದ ಬಂದು ದುಡ್ಡು? ಇದು ಉತ್ತರ ಇಲ್ಲ. ಉತ್ತರ ಹುಡುಗ ಅವಶ್ಯಕತೆ ಇಲ್ಲ. ಕಣ್ಣಿಗೆ ಕಾಣ್ತದೆ ಇದು ಧೋರ್ಣಪುರ ದುಡ್ಡ ಅಂತೇಳಿ. ಆದರೆ ಯಾರೂ ಅಂತ ಎಲ್ಲ ಕೇಳ್ತಾನೂ ಇಲ್ಲ. ಇಂಥ ಪ್ರಸಂಗದಲ್ಲೇ ನಮ್ಮ ಮೇನ್ ಮೀಡಿಯಾ, ಮುಖ್ಯ ಮೀಡಿಯಾ ಅಂತ ನಾವು ಕರಿತೀವಿ, ಇವತ್ತು ಅದು ಗೋಧಿ ಮೀಡಿಯಾ ಆಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದುಡ್ಡಿಗೆ ಮಾರ್ಕೊಳ್ಳುವಂಥ ಹಂತಕ್ಕೆ ಬಂದಿರ್ತದೆ. ಒಂದು ವೇಳೆ ಜಾಗೃತ ಆಗಿದ್ದರೆ ಇವತ್ತಿನ ದುಸ್ಥಿತಿ ಇರ್ತಿರಲಿಲ್ಲ. ಅದಕ್ಕೆ ಇವತ್ತೊಂದು ಅಲ್ಲೊಂದು ಇಲ್ಲೊಂದು ಒಂದಿಷ್ಟು ಸಣ್ಣ ನಮ್ಮ ಯೂಟ್ಯೂಬರ್ಸ್ಗಳು ಆಗಿರ್ಬೋದು, ಸಣ್ಣ ಪತ್ರಕರ್ತರಾಗಿರ್ಬೋದು, ಇನ್ನೂ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಂಥವರಲ್ಲಿ ಅದು ಬೆಳಗಾವಿ ಜಿಲ್ಲೆಯಲ್ಲೇ ವಿಶೇಷವಾಗಿ ಇತ್ತೀಚೆಗೆ ಒಂದು 2-3 ಮೂಮೆಂಟ್ಗಳು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಒಂದಿದ್ದು ಪತ್ರಿಕಾ ರಂಗ